ಇಲ್ಲಿ ಸ್ವಲ್ಪ ದಿನಕ್ಕಿಂತ ಮುಂಚೆ ಬ್ಯಾಂಗ್ಳೂರಿಂದ ಮತ್ತು ಇಲ್ಲಿ ನಮ್ಮ ಸಾಹಿತಿಗಳು ಸತೀಶ್ ಕುಲಕರ್ಣಿ ಸಾಹೇಬರು ಅವ್ರ ಬಳಗ ಬಂದು ನಮಗೆ ಮನೆ ಗ್ರಂಥಾಲಯ ಅಂತ ನಿರ್ಮಾಣ ಮಾಡಿತ್ತು. ಅದು ಮಕ್ಕಳಿಗೆ ಕೂಡ ಪಾಠ ಹೇಳ್ತೀನಿ. ಆನಂತರ ಡ್ರಾಯಿಂಗು, ಇದರಲ್ಲಿ ಏನು ಮುಂದೆ ಆಗುವಂಥವು, ಹಿಂದೆ ಇರುವಂಥವು ಘಟನೆಗಳೆಲ್ಲ ಬುಕ್ಸ್ಗಳಲ್ಲಿ ತಿಳ್ಕೊಳ್ತಾರೆ. ಭಾಳ ಖುಷಿ ಆಗ್ತಿದೆ. ಅದರಿಂದ ನಮಗೆ ಏನು ಪ್ರಾಬ್ಲಮ್ ಅಂತಂದರೆ, ನಮಗೆ ಮನೆ ಇಲ್ಲ. ಆನಂತರ ಈ ದೊಡ್ಡ ಗಾಳಿ ಬಂತಂದರೆ ಮನೆಗೆ ಕೊಚ್ಕೊಂಡು ಹೋಗ್ಬಿಡ್ತಿತ್ತು ಮಳೆಯಲ್ಲಿ, ನೀರಲ್ಲಿ. ನಮಗೊಂದು ಇನ್ನೂ ಹೆಚ್ಚಿನ ಪುಸ್ತಕ ಮತ್ತು ಈ ಭದ್ರತೆ ಮಾಡ್ಕೊಳ್ಳಲಿಕ್ಕೆ ಗ್ರಂಥಾಲಯನ ಅವಕಾಶ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ 18 ಮಕ್ಕಳಿದ್ದಾವೆ, 15 ಫ್ಯಾಮಿಲಿ ಇದಾವೆ ಸರ್. ಇಲ್ಲಿ ಇವರೆಲ್ಲರಿಗೂ ಕೂಡ ಇದು ಒಂದು ಅದ್ಭುತ. ನಮಗೆ ಮನೆ ಹತ್ರ ಬಂದು ಎಲ್ಲೋ ಹುಡ್ಕೊತ ಹೋಗೋದಾಗಿತ್ತು. ಪೇಪರು ಮತ್ತು ಡ್ರಾಯಿಂಗ್ ಪುಸ್ತಕ ಮತ್ತು ದೊಡ್ಡ ದೊಡ್ಡ ಪುಸ್ತಕ ಗ್ರಂಥಗಳು ಹುಡ್ಕೊತ ಹೋಗಬೇಕಾಗಿತ್ತು. ಅದಕ್ಕೆ ದೊಡ್ಡ ವ್ಯಾಲ್ಯೂಷನ್ ಕೂಡ ಇತ್ತು. ಅಂಥದ್ರಲ್ಲಿ ಹತ್ರ ಬಂದಿದೆ ಅಂದರೆ ಭಾಳ ಖುಷಿ ಆಗ್ತದೆ. ಈ ಅಲೆಮಾರಿ ಗ್ರಂಥಾಲಯವನ್ನು ಆಯೋಜನೆ ಮಾಡಿಬಿಟ್ಟು ಶೆಟ್ಟಿ ವಿಭೂತಿ ಅವರಿಗೆ ಮನೆಯಲ್ಲಿ ಟೆಂಟ್ನಲ್ಲಿ ಶೆಟ್ಟಿ ವಿಭೂತಿ ಅವರ ಮನೆಯಲ್ಲಿ ಒಂದು ಟೋಟಲಾಗಿ ಏನಿಲ್ಲ ಅಂದರೆ ಇಲ್ಲಿ ಒಂದು 16 ಕುಟುಂಬಗಳು ಇದ್ದಾವೆ. 18 ಹುಡುಗರು ಕೂಡ ಇಲ್ಲಿಗೆ ಕಲೀಲಿಕ್ಕೆ ಸಾಯಂಕಾಲ 6 ಗಂಟೆ ಮೇಲೆ ಸಾಲಿ ಬಿಟ್ಟಾಗ ಕಲೀಲಿಕ್ಕೆ ಶೆಟ್ಟಿ ವಿಭೂತಿ ಅವರ ಕಡೆ ಬರ್ತಾರೆ. ಅವರು ಕಲಿಸ್ತಾರೆ. ಆದಷ್ಟು ಒಂದು ಅರ್ಧ ಗಂಟೆ 1 ಗಂಟೆನೂ ಕಲಿಸ್ತಾರೆ. ಆದರೆ ಈಗ ಲೈಬ್ರರಿ ಕೂಡ ಆಗಿದೆಯಲ್ಲ, ಲೈಬ್ರರಿ ಕೂಡ ಅನುಕೂಲ ಆಗಿದೆ. ದಯವಿಟ್ಟು ಯಾರಾದರೂ ಒಂದು ಸ್ವಲ್ಪ ಸಹಾಯ ಮಾಡೋರಿದ್ದರೆ ಅಲೆಮಾರಿ ಜನಾಂಗದ ಪರವಾಗಿ ಮತ್ತು ಗ್ರಂಥಾಲಯಕ್ಕೆ ಸಹಾಯ ಮಾಡೋರಿದ್ದರೆ ದಯವಿಟ್ಟು ತಾವು ಸಹಕಾರ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳುತ್ತಾ, ಈ ಶೆಟ್ಟಿ ವಿಭೂತಿ ಅವರು ಈ ಕಾರ್ಯವನ್ನು ಯಾವುದೇ ಒಂದು ಒತ್ತಡ ಇದ್ದರೂ ಕೂಡ, ಈ ಮನೆಯ ಕಷ್ಟಗಳು ಇದ್ದರೂ ಕೂಡ ಶೆಟ್ಟಿ ವಿಭೂತಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಖುಷಿ ಆಯಿತು. ಯಾಕಂದರೆ ನಾವು ಎಜುಕೇಟೆಡ್ಗಳು ಅವ್ರು ನೋಡಿ ನಾವು ಕಲಿಯುವಂಥದ್ದಾಗಿದೆ. ದಯವಿಟ್ಟು ಸರ್ಕಾರನೇ ಆಗಲಿ ಮತ್ತು ಯಾರೇ ಉದ್ಯಮಿಗಳಾದರೂ ಕೂಡ ಸಹಕಾರ ಮಾಡಿರಿ, ಓದಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತಾ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ದೊಡ್ಡಪ್ಪ ಇದು ಗ್ರಂಥಾಲಯ ಮಾಡುತ್ತಿದ್ದಾರೆ. ನಾನು ಶಾಲೆಗೆ ಓದ್ತೀನಿ. ಬರಮಾಲ ಎಲ್ಲ ನ್ಯೂಸ್ ಪೇಪರ್ ಓದ್ತೀನಿ. ನಾನು ಹುಷಾರಾಗ್ತೀನಿ. ನಮಗೆ ಡ್ರಾಯಿಂಗ್ ಬರ್ತೈತಿ. ಅದು ಹಂಗೆ ಓದಿಸ್ರಿ, ಅದು ಮಾಡಿರಿ. ನಮಗೇನ ಡ್ರಾಯಿಂಗ ಇದು ಕಾಪಿ ಎಲ್ಲ ಕೊಡಿಸ್ರಿ. ಥ್ಯಾಂಕ್ ಯು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ದೊಡ್ಡಪ್ಪರ ಮನ್ಯಾಗ ಗ್ರಂಥಾಲಯ ಮಾಡಿದ್ದಕ್ಕೆ ಚಲೋ ಆಗೈತಿ. ನಮಗಿನ್ನೂ ಡ್ರಾಯಿಂಗ್ ಬರ್ತೈತಿ. ನಮ್ಗೆ ಇನ್ನೂ ಪುಸ್ತಕಗಳೆಲ್ಲ ಓದಕ್ಕೆ ಬರ್ತೈತಿ. ನಮ್ಮ ಶಾಲೆಗೆ ಹೋಗಿ ಟ್ಯೂಷನಿಗೆ ಹೋಗ್ತೇವೆ. ನಮ್ಮ ಇನ್ನೂ ಡ್ರಾಯಿಂಗ್ ಪುಸ್ತಕ ಎಲ್ಲ ಬೇಕು. ಥ್ಯಾಂಕ್ ಯು.